ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು botkannadati. ನಾನು ನಿಮ್ಮ ಮಲ್ನಾಡ್ ಹುಡುಗಿ ಕೃತಿಕಾ. ಇವತ್ತು ನನ್ನ ಹತ್ರ ಇದೆ ಬೋಟ್ ಸ್ಟೋನ್ ಗ್ರಾನೈಡ್. ಇದರ ಅನ್ಬಾಕ್ಸಿಂಗ್ ಹಾಗೂ ರಿವ್ಯೂನ ನಾನು ಇವತ್ತು ಮಾಡ್ತಾ ಇದ್ದೀನಿ. ಸೊ ತಡ ಮಾಡೋದು ಬೇಡ, ಶುರು ಮಾಡೋಣ ಗ್ಯಾಡ್ಜೆಟ್ಸ್ನ ಕತೆ ನಿಮ್ಮ ಜೊತೆ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಈ ರೀತಿ ಪ್ಯಾಕೇಜಲ್ಲಿ ನಿಮಗೆ ಇದನ್ನ ನೋಡೋಕೆ ಸಿಗುತ್ತೆ. ಮೇಲ್ಗಡೆ ಬೋಟ್ ಅವರ ಬ್ರ್ಯಾಂಡಿಂಗ್ನ ಕೊಟ್ಟಿದ್ದಾರೆ ಆ್ಯಂಡ್ ಇದರ ಮೇಲ್ಗಡೆ ಇಟ್ಸ್ ಬೂಂಬ್ಯಾಸ್ಟಿಕ್ ಅಂತ ಬರೆದಿದ್ದಾರೆ. ನೋಡೋಣ ಹೇಗಿದೆ ಅಂತ. ಆ್ಯಂಡ್ ಸ್ಟೋನ್ ಸೀರೀಸ್ ಆಗಿರೋದ್ರಿಂದ ಸ್ಟೋನ್ ಗ್ರಾನೈಡ್ ಅಂತಲೂ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಇದರ ಹೈಲೈಟ್ಸ್ನ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. 5 watt ಔಟ್ಪುಟ್ ಸ್ಪೀಕರ್, IPX6 ರೇಟಿಂಗ್ ಇರೋದು ಆ್ಯಂಡ್ ರಗ್ಡ್ ಡಿಸೈನ್ ಅಂತ. ಇಲ್ಲಿ ಸೈಡಲ್ಲಿ ಅವರು ಫೀಚರ್ಸ್ನ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಹಿಂದ್ಗಡೆ ಅದರ MRP ಕೂಡ ಮೆನ್ಷನ್ ಮಾಡಿದ್ದಾರೆ, 3990 ಅಂತ. ಇದರ ಬೆಸ್ಟ್ ಬೈ ಪ್ರೈಸ್ನ ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಸೊ ಲೆಟ್ಸ್ ಅನ್ಬಾಕ್ಸ್ ಇಟ್. ಸೊ ಓಪನ್ ಮಾಡಿದ ತಕ್ಷಣ ನಿಮಗೆ ಒಂದು ಸ್ಪೀಕರ್ ಸಿಗತ್ತೆ. ಚಾರ್ಜಿಂಗ್ ಆಗಿ USB ಚಾರ್ಜರ್ನ ಕೊಟ್ಟಿದ್ದಾರೆ. ಆ್ಯಂಡ್ ಒಂದು ಆಕ್ಸ್ ಕೇಬಲ್ ಕೂಡ ಅವರು ಕೊಟ್ಟಿದ್ದಾರೆ. ಆ್ಯಂಡ್ ಸಮ್ ಯೂಸರ್ ಮ್ಯಾನ್ಯಲ್ಸ್ನ ಕೂಡ ಅವರು ಇದರಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ಸೈಡಿಗೆ ಇಟ್ಬಿಡೋಣ. ಇನ್ನು ಈ ಸ್ಪೀಕರ್ನ ಬಗ್ಗೆ ಹೇಳೋದಾದರೆ ಇದರಲ್ಲಿ ನಿಮಗೆ 5 watt ಔಟ್ಪುಟ್ ಸ್ಪೀಕರ್ ಸಿಗುತ್ತೆ. ಆ್ಯಂಡ್ ಸೈಡಲ್ಲಿ ನಿಮಗೆ ಕಂಟ್ರೋಲ್ ಬಟನ್ ನೋಡೋಕೆ ಸಿಗುತ್ತೆ. ಅದರಲ್ಲಿ ನಿಮಗೆ ಒಂದು ಪವರ್ ಆನ್ ಆಫ್ ಬಟನ್, ಪಾಸ್ ಆ್ಯಂಡ್ ಪ್ಲೇ ಬಟನ್, ವಾಲ್ಯೂಮ್ ಡೌನ್ ಬಟನ್, ವಾಲ್ಯೂಮ್ ಅಪ್ ಬಟನ್ ನಿಮಗೆ ನೋಡೋಕೆ ಸಿಗುತ್ತೆ. ಇದರ ಫಂಕ್ಷನ್ಸ್ ಏನು ಅಂತ ಹೇಳಿದರೆ ಪವರ್ ಆನ್ ಆಫ್ ಬಟನ್ನ ಆನ್ ಮತ್ತು ಆಫ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಆ್ಯಂಡ್ ಇದನ್ನು ಪ್ರೆಸ್ ಆ್ಯಂಡ್ ಹೋಲ್ಡ್ ಮಾಡಿದ್ರೆ ನೀವು ಮೋಡ್ಸ್ನ ಚೇಂಜ್ ಮಾಡ್ಬೋದು. ಅಂದರೆ ಬ್ಲೂಟೂತ್ ಮೋಡಿಂದ ಆಕ್ಸ್ ಮೋಡಿಗೆ ನೀವು ಚೇಂಜ್ ಮಾಡ್ಬೋದು. ಅವ್ರು ಮೈಕ್ರೋ SD ಕಾರ್ಡ್ ಹಾಕಿದ್ದೀರಾ ಅಂತ ಹೇಳಿದರೆ ಆ ಮೋಡ್ಗೂ ಕೂಡ ನೀವು ಚೇಂಜ್ ಮಾಡ್ಬೋದು. ಇನ್ನು ಪಾಸ್ ಆ್ಯಂಡ್ ಪ್ಲೇ ಬಟನ್, ಸಾಂಗ್ ಪ್ಲೇ ಮತ್ತು ಪಾಸ್ ಮಾಡೋಕ್ಕೆ. ವಾಲ್ಯೂಮ್ ಡೌನ್ ಬಟನ್, ನೀವು ಪ್ರೆಸ್ ಆ್ಯಂಡ್ ಹೋಲ್ಡ್ ಮಾಡಿದರೆ ವಾಲ್ಯೂಮ್ ಡೌನ್ ಆಗುತ್ತೆ. ಅದೇ ನೀವು ಒಂದು ಸರ್ತಿ ಪ್ರೆಸ್ ಮಾಡ್ತೀರಾ ಅಂತ ಹೇಳಿದ್ರೆ ಪ್ರೀವಿಯಸ್ ಸಾಂಗ್ ನಿಮಗೆ ಪ್ಲೇ ಆಗುತ್ತೆ. ಇನ್ನು ವಾಲ್ಯೂಮ್ ಅಪ್ ಬಟನ್ ಫಂಕ್ಷನ್ ಏನು ಅಂತ ಹೇಳಿದ್ರೆ ಪ್ರೆಸ್ ಆ್ಯಂಡ್ ಹೋಲ್ಡ್ ಮಾಡಿದರೆ ವಾಲ್ಯೂಮ್ ರೇಸ್ ಆಗುತ್ತೆ. ಅದೇ ನೀವು ಜಸ್ಟ್ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಸಾಂಗ್ ನಿಮಗೆ ಪ್ಲೇ ಆಗುತ್ತೆ. ಇನ್ನು ಇದರ ಬಿಲ್ಡ್ ಕ್ವಾಲಿಟಿ ಬಗ್ಗೆ ಹೇಳೋದಾದರೆ ಇದನ್ನು ಅವರು ಪ್ಲಾಸ್ಟಿಕ್ ಮಟೀರಿಯಲಿಂದ ಮಾಡಿದ್ದಾರೆ. ಆ್ಯಂಡ್ ನೋಡೋಕ್ಕೆ ಟಫ್ ಅನ್ನಿಸ್ತಿದೆ. ಆ್ಯಂಡ್ ಇದಕ್ಕೆ ನಿಮಗೆ ಒಂದು ಸ್ಟ್ರ್ಯಾಪ್ನ ಕೊಟ್ಟಿದ್ದಾರೆ, ನೀವು ಈಸಿಲಿ ಕ್ಯಾರಿ ಕೂಡ ಮಾಡ್ಬೋದು. ಆ್ಯಂಡ್ ಬಾಟಮಲ್ಲಿ ನಿಮಗೆ ಒಂದು ಟೈಟ್ ರಬ್ಬರ್ ಸೀಲ್ ನೋಡೋಕೆ ಸಿಗುತ್ತೆ. ಅದರಲ್ಲಿ ನಿಮಗೆ SD ಕಾರ್ಡ್ ಹಾಕೋಕ್ಕೆ ಒಂದು ಸ್ಲಾಟ್ನ ಕೊಟ್ಟಿದ್ದಾರೆ. ಆಕ್ಸ್ ಕೇಬಲ್ ಕನೆಕ್ಷನ್ಗೂ ಕೂಡ ಪೋರ್ಟ್ ಇದೆ. ಆ್ಯಂಡ್ ಇದನ್ನು ಚಾರ್ಜ್ ಮಾಡೋಕ್ಕೆ ಒಂದು ಮೈಕ್ರೋ USB ಚಾರ್ಜಿಂಗ್ ಪೋರ್ಟ್ ಕೂಡ ನಿಮಗೆ ಇದರಲ್ಲಿ ಸಿಗತ್ತೆ. ಆ್ಯಂಡ್ ಇದು ಸೀಲ್ ಏನಿದೆ ಟೈಟ್ ಆಗಿದೆ. ಇದಕ್ಕೆ IPX6 ರೇಟಿಂಗ್ ಇರೋದ್ರಿಂದ ಇದು ವಾಟರ್ ರೆಸಿಸ್ಟೆಂಟ್ ಆಗಿದೆ, ಬಟ್ ವಾಟರ್ ಪ್ರೂಫ್ ಅಲ್ಲ. ಸೊ ನೀವು ಪವರ್ ಆನ್ ಮಾಡಿದ ಕೂಡಲೇ ಇಲ್ಲಿ ಬ್ಲೂ ಕಲರ್ ಲೈಟ್ ಬ್ಲಿಂಕ್ ಆಗೋಕ್ಕೆ ಶುರು ಆಗುತ್ತೆ. ಅಂದರೆ ಇದನ್ನು ನೀವು ನಿಮ್ಮ ಮೊಬೈಲ್ಗೆ ಪೇರ್ ಮಾಡ್ಬೋದು ಅಂತ. ರೆಡಿಯಾಗಿದೆ ಅಂತ. ಸೊ ಇವಾಗ ಬ್ಲೂಟೂತ್ ಆನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಅವೈಲೇಬಲ್ ಡಿವೈಸಸಲ್ಲಿ ಬೋಟ್ ಸ್ಟೋನ್ ಗ್ರಾನೈಡ್ ಅಂತ ತೋರಿಸ್ತಿದೆ. ಸೊ ಇವಾಗ ಇದು ಕನೆಕ್ಟ್ ಆಗಿದೆ. ಸೊ ನೀವು ಕೇಳಿದ ಹಾಗೆ ಇದರ ಬೇಸ್ ಏನಿದೆ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಸೌಂಡ್ ಕ್ಲಾರಿಟಿ ಕೂಡ ಚೆನ್ನಾಗಿದೆ. ಆ್ಯಂಡ್ ಇನ್ನು ಇದರ ಬ್ಯಾಟ್ರಿ ಬಗ್ಗೆ ಹೇಳೋದಾದರೆ ಇದರಲ್ಲಿ 1200 mAh ಬ್ಯಾಟ್ರಿ ನಿಮಗೆ ಸಿಗುತ್ತೆ. ಇದನ್ನು ಕಂಪ್ಲೀಟಾಗಿ ಚಾರ್ಜ್ ಮಾಡ್ತೀರಾ ಅಂತ ಹೇಳಿದರೆ 7 hours ಪ್ಲೇ ಟೈಮ್ ನಿಮಗೆ ಸಿಗುತ್ತೆ. ಆ್ಯಂಡ್ ಇದನ್ನು ನೀವು ಕಂಪ್ಲೀಟಾಗಿ ಚಾರ್ಜ್ ಮಾಡೋಕ್ಕೆ ಅಪ್ ಟು 2 hours ನಿಮಗೆ ಬೇಕಾಗತ್ತೆ. ಆ್ಯಂಡ್ ಇದರಲ್ಲಿ ಅವರು SD ಕಾರ್ಡ್ ಸ್ಲಾಟ್ ಆಪ್ಷನ್ ಕೊಟ್ಟಿರೋದ್ರಿಂದ ನಿಮ್ಮ ಮೊಬೈಲ್ನ ಯಾವಾಗಲೂ ಕನೆಕ್ಟೆಡ್ ಇರಬೇಕು ಅಂತಿಲ್ಲ. ನೀವು SD ಕಾರ್ಡ್ ಹಾಕಿದ್ರೆ ಅದರಿಂದನೂ ನೀವು ಸಾಂಗ್ನ ಕೇಳ್ಬೋದು. ಇದರ ಬೆಸ್ಟ್ ಬೈ ಪ್ರೈಸ್ ಬಂದುಬಿಟ್ಟು ಅಮೆಝಾನಲ್ಲಿ 1499. ಇನ್ನು ಆಫರ್ ಏನಾದ್ರು ಇದೆ ಅಂತ ಹೇಳಿದರೆ ನಿಮಗೆ ಇದು 999ಕ್ಕೂ ಕೂಡ ಸಿಗತ್ತೆ. ಇದರ ಬಗ್ಗೆ ಕೊನೆಯದಾಗಿ ಹೇಳೋದಾದರೆ ಇದರ ಸೌಂಡ್ ಕ್ವಾಲಿಟಿ ಮತ್ತು ಬೇಸ್ ಏನಿದೆ ತುಂಬಾ ಚೆನ್ನಾಗಿದೆ. ಬಟ್ ಇದರ ಲುಕ್ಸ್ ಬಗ್ಗೆ ಹೇಳೋದಾದರೆ ಆ್ಯಂಡ್ ಇದರ ಬಿಲ್ಡ್ ಕ್ವಾಲಿಟಿ ಏನಿದೆ ನನಗೆ ಆವ್ರೇಜ್ ಅನ್ನಿಸ್ತು. ಇದೇ ಪ್ರೈಸ್ ರೇಂಜಲ್ಲಿ ನಿಮಗೆ ಬೋಟ್ ಸ್ಟೋನ್ 300 ಕೂಡ ಸಿಗುತ್ತೆ. ಸೊ ನಿಮಗೆ ಯಾವ್ದು ಬೇಕು ನೀವು ಅದನ್ನು ಚೂಸ್ ಮಾಡ್ಬೋದು. ಸೊ ಇದಿಷ್ಟು ಬೋಟ್ ಸ್ಟೋನ್ ಗ್ರಾನೈಡ್ನ ಬಗ್ಗೆ ಡೀಟೇಲ್ಸ್. ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತ ಹೇಳಿದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಹಾಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.